पूर्णप्रज्ञस्तृतीयस्तु भगवत्कार्यसाधकः बुद्धिर्बलं यशोधैर्यं निर्भयत्वम् अरोगता अजाड्यं वाक्पटुत्वं च हनुमत्स्मरणात् भवेत् पृथ्वीमण्डलमध्यस्थाः पूर्णबोधमतानुगाः वैष्णवा विष्णुहृदयाः तान्नमस्ये गुरुन् मम जन्माद्यस्य यतोऽन्वयादितरतश्चार्थेष्वभिज्ञस्वराट् तेने ब्रह्महृदाय आदिकवये मुह्यन्ति यं सूरयः तेजो वारिमृदां यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि सृष्टिस्थित्यप्येहानियतिदृशितमो बन्धमोक्षाश्च यस्मात् अस्य श्रीब्रह्मरुद्रप्रभृतिसुरनरद्वीषशत्रुत्मकस्य विष्णोर्व्यस्ताः समस्ताः सकलगुणनिधिः सर्वदोषव्यपेतः पूर्णानन्दो व्ययो यो गुरुरपि परमः चिन्तये तं महान्तम् यं प्रव्रजन्तमनुपेतमपेतकृत्यं द्वैपायनो विरहकातर आजुहाव पुत्रेति तन्मयतया तरवोऽपि नेदुः तं सर्वभूतहृदयं मुनिमानतोऽस्मि श्रीगुरुभ्यो नमः हरिः ओम् ಶ್ರೀಮದ್ಭಾಗವತದ ಅಷ್ಟಮ ಸ್ಕಂಧದ 7ನೇ ಅಧ್ಯಾಯದಲ್ಲಿ ಇವತ್ತು 24ನೇ ಶ್ಲೋಕ. ತ್ವಂ ಬ್ರಹ್ಮ ಪರಮಂ ಗುಹ್ಯಂ ಸದಸದ್ಭಾವಭಾವನಂ ನಾನಾಶಕ್ತಿಭಿರಾಭಾಸಸ್ತ್ವಮಾತ್ಮಾ ಜಗದೀಶ್ವರಃ. ಪ್ರಜೆಗಳು ಭಗವಂತನನ್ನ ಸ್ತೋತ್ರ ಮಾಡ್ತಾ ಇದ್ದಾರೆ. ಭಗವಂತನನ್ನ ಅಂದ್ರೆ ರುದ್ರಾಂತರ್ಯಾಮಿಯಾದ ಭಗವಂತನನ್ನ ಸ್ತೋತ್ರ ಮಾಡ್ತಾ ಇದ್ದಾರೆ. ಕೈಲಾಸಕ್ಕೆ ಹೋಗಿ ಹಲಾಹಲ ವಿಷದಿಂದ ನಮ್ಮನ್ನ ಪಾರು ಮಾಡು, ನಮ್ಮನ್ನ ರಕ್ಷಣೆ ಮಾಡು ಅಂತ ರುದ್ರಾಂತರ್ಯಾಮಿಯಾದ ಭಗವಂತನಲ್ಲಿ ಮೊರೆಹೊಕ್ಕು ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ತ್ವಂ ಬ್ರಹ್ಮ ಪರಮಂ ಗುಹ್ಯಂ, ಪರಮ ರಹಸ್ಯವಾದ ಬ್ರಹ್ಮ ನೀನೇ ಆಗಿದ್ದಿ. ಸದಸದ್ಭಾವಭಾವನಂ, ದೇವತೆಗಳು ದಾನವರು ಎಲ್ಲರನ್ನೂ ಕೂಡ ಸೃಷ್ಟಿ ಮಾಡ್ತಕ್ಕಂಥವನು ನೀನೇ ಆಗಿದ್ದಿ. ನಾನಾ ಶಕ್ತಿಭಿಃ ಆಭಾಸಃ ತ್ವಂ, ವಿಚಿತ್ರವಾದ ಅನೇಕ ಶಕ್ತಿಗಳಿಂದ ಮೆರಿತಕ್ಕಂಥವನಾಗಿದ್ದಿ ನೀನು. ಆತ್ಮ, ಎಲ್ಲರ ಅಂತರ್ಯಾಮಿಯಾಗಿರ್ತಕ್ಕಂಥವನು ನೀನು. ಜಗದೀಶ್ವರ, ಜಗತ್ತಿಗೆ ಒಡೆಯನಾಗಿರ್ತಕ್ಕಂಥವನು ನೀನು ಅಂತ. ತ್ವಂ ಬ್ರಹ್ಮ ಪರಮಂ ಗುಹ್ಯಂ ಸದಸದ್ಭಾವಭಾವನಂ ನಾನಾಶಕ್ತಿಭಿರಾಭಾಸಃ ತ್ವಮಾತ್ಮ ಜಗದೀಶ್ವರಃ. ತ್ವಂ ಶಬ್ದಯೋನಿರ್ಜಗದಾದಿರಾತ್ಮ ಪ್ರಾಣೇಂದ್ರಿಯದ್ರವ್ಯಗುಣಸ್ವಭಾವಃ ಕಾಲಕ್ರತುಃ ಸತ್ಯಮೃತಂ ಚ ಧರ್ಮಃ ತ್ವಯ್ಯಕ್ಷರಂ ಯತ್ ತ್ರಿವೃದಾಮನಂತಿ. ತ್ವಂ ಶಬ್ದಯೋನಿಃ, ನೀನೇ ಸಕಲ ಶಾಸ್ತ್ರಗಳನ್ನ ಬಲ್ಲಂತವನಾಗಿದ್ದಿ. ಎಲ್ಲ ಶಾಸ್ತ್ರಗಳಿಂದ ತಿಳಿಲಿಕ್ಕೆ ಯೋಗ್ಯನಾಗಿರ್ತಕ್ಕಂಥವನು ನೀನು. ಶಬ್ದಯೋನಿ ಅಂದರೆ ಶಬ್ದವೇ ನಿನ್ನನ್ನು ತಿಳಿಸ್ಲಿಕ್ಕೆ ಕಾರಣ. ವೇದಗಳು, ಶಬ್ದ ಅಂದರೆ ಎಲ್ಲ ವೇದಗಳು.
ಆ ವೇದಗಳೇ ಯೋನಿಯಾಗಿ ಉಳ್ಳವನು. ಅಂದರೆ ನಿನ್ನನ್ನ ತಿಳ್ಕೊಳ್ಬೇಕು ಅಂತಂದ್ರೆ ಅದಕ್ಕೆ ಶಬ್ದಗಳೇ ಬೇಕು. ಆ ಎಲ್ಲ ಶಬ್ದಗಳಿಂದ ಪ್ರತಿಪಾದ್ಯನಾಗಿದ್ದಿ. ವೇದವೇದ್ಯ ಅಂತ ಅರ್ಥ. ಶಬ್ದವೇದ್ಯ, ವೇದವೇದ್ಯ, ವೇದಗಳಿಂದ ತಿಳಿಯಲ್ಪಡ್ತಕ್ಕಂಥವನು ನೀನೇ ಆಗಿದ್ದಿ. ಜಗದಾದಿರಾತ್ಮ, ಈ ಇಡೀ ಜಗತ್ತಿಗೆ ನೀನು ಕಾರಣನಾಗಿದ್ದಿ, ಜಗತ್ತಿಗೆ ಒಡೆಯನಾಗಿದ್ದಿ. ಪ್ರಾಣೇಂದ್ರಿಯ ದ್ರವ್ಯ ಗುಣ ಸ್ವಭಾವ, ಪ್ರಾಣ, ಇಂದ್ರಿಯ, ದ್ರವ್ಯ, ಗುಣಗಳ ಅವುಗಳ ಸ್ವಭಾವ ಏನಿದೆ ಅದನ್ನ ನಿಯಮನ ಮಾಡ್ತಕ್ಕಂಥವನು ನೀನು. ಆ ಎಲ್ಲ ಗುಣಗಳ ಸ್ವಭಾವ ನಿಯಾಮಕ ನೀನು. ನೀನು ಕಾಲರೂಪನಾಗಿದ್ದಿ, ಅಂದ್ರೆ ಸರ್ವಸಂಹಾರಕ ಅಂತ ಅರ್ಥ. ಹಾಗೆ ಜ್ಞಾನರೂಪನಾಗಿದ್ದಿ, ನೀನು ಪರಮಸತ್ಯ. ಕ್ರತುಹು ಅಂತಂದ್ರೆ ಜ್ಞಾನರೂಪ ಅಂತ ಅರ್ಥ. ಸಕ್ರತುರ್ ಜ್ಞಾನರೂಪತ್ವಾದಿತ್ಯಾದೇಹೇ ಜ್ಞಾನಾತ್ಮ ಅಂತ ಸತ್ಯಧರ್ಮರು ಕ್ರತುಹು ಅಂತನ್ನೋ ಶಬ್ದಕ್ಕೆ ಜ್ಞಾನರೂಪ ಅಂತ ಅರ್ಥ ಬರೆದಿದ್ದಾರೆ. ವಿಜಯಧ್ವಜ ತೀರ್ಥರು ಕ್ರತುಹು ಸತ್ಯಕಾಮಃ ಸತ್ಯ ಸಂಕಲ್ಪ ಪ್ರವರ್ತಕೋವಾ ಅಂತ. ಸತ್ಯಂ ಸಚ್ಚಿದಾನಂದ ರೂಪಂ, ಸದಾ ಆನಂದಮಯವಾದ ರೂಪವುಳ್ಳವನಾಗಿದ್ದಿ. ಸದಾ ಏಕಪ್ರಕಾರವಾಗಿಯೇ ಇರ್ತಕ್ಕಂಥವನಾಗಿದ್ದಿ. ಎಲ್ಲ ವಸ್ತುಗಳಿಗೆ ನೀನೇ ಆಧಾರ. ಇನ್ನು ಓಂಕಾರ, ಅಕಾರ, ಉಕಾರ, ಮಕಾರ ಎಂಬಂತಹ 3 ಅಕ್ಷರಗಳು ಕೂಡಿ ಆಗಿರ್ತಕ್ಕಂಥದ್ದು ಓಂ ಎಂಬಂತಹ ಒಂದು ಅಕ್ಷರ. ತ್ವಯಿ ಅಕ್ಷರಂ ಯತ್ ತ್ರಿವೃದಾಮನಂತಿ, ಆ 3 ಅಕ್ಷರಗಳಿಂದ ಕೂಡಿದ ಒಂದು ಅಕ್ಷರ ಏನಿದೆ, ಅಕಾರ, ಉಕಾರ, ಮಕಾರ ಎಂಬಂತಹ 3 ಅಕ್ಷರಗಳಿಂದ ತ್ರಿವೃದಾಕಾರ ಅಂದ್ರೆ 3 ಅಕ್ಷರಗಳು. ಆ 3 ವರ್ಣಾತ್ಮಕವಾಗಿರ್ತಕ್ಕಂಥದ್ದೇ ಒಂದು ಅಕ್ಷರ. ತದಕ್ಷರಂ ಅಂದ್ರೆ ಪ್ರಣವ ಎಂಬಂತಹ ಒಂದು ಅಕ್ಷರ. ಆ ಪ್ರಣವದಿಂದ ಪ್ರತಿಪಾದ್ಯನಾಗಿದ್ದಿ ನೀನು. ಆ ಒಂದು ಅಕ್ಷರ ನಿನಗೇ ಸಲ್ಲುವಂತಹ ನಾಮ ಆಗಿದೆ. ಓಂಕಾರದಿಂದ ಪ್ರತಿಪಾದ್ಯನಾದವನು ನೀನೇ. ಅದನ್ನ ನಿನಗೇ ಹೇಳಬೇಕು, ಬೇರೆ ಇನ್ಯಾರಿಗೂ ಆ ಓಂಕಾರದಿಂದ ಪ್ರತಿಪಾದ್ಯತ್ವ ಇಲ್ಲ. ಓಂ ಇತ್ಯೇಕಾಕ್ಷರಂ ಬ್ರಹ್ಮ ಅಂತ ವೇದದಲ್ಲಿ ವೇದಾಂತಿಗಳೆಲ್ಲರೂ ಕೂಡ ಆ ಓಂ ಎಂಬಂತಹ ಅಕ್ಷರದಿಂದ ನಿನ್ನನ್ನೇ ಪ್ರತಿಪಾದನೆ ಮಾಡ್ತಾರೆ. ಅಂಥವನು ನೀನಾಗಿದ್ದಿ ಅಂತ. ಎಲ್ಲವೂ ಕೂಡ ಭಗವಂತನ ಧರ್ಮಗಳಿವೆಲ್ಲ. ತ್ವಂ ಶಬ್ದಯೋ ನಿರ್ಜಗದಾದಿರಾತ್ಮ ಪ್ರಾಣೇಂದ್ರಿಯ ದ್ರವ್ಯ ಗುಣಸ್ವಭಾವಃ ಕಾಲಃ ಕ್ರತುಃ ಸತ್ಯಮೃತಂ ಚ ಧರ್ಮ ತ್ವಯ್ಯಕ್ಷರಂ ಯತ್ ತ್ರಿವೃದಾಮನಂತಿ ಅಗ್ನಿರ್ಮುಖಂ ತೇಖಿಲ ದೇವತಾತ್ಮ ಕ್ಷಿತಿಂ ವಿದುರ್ಲೋಕ ಭವಾಂಘ್ರಿಪಂಕಜಂ ಕಾಲೋ ಗತಿಸ್ತೇಖಿಲ ದೇವತಾತ್ಮನೋ ದಿಶಶ್ಚ ಕರ್ಣೌ ರಸನಂ ಜಲೇಶಃ. ಇನ್ನು ಎಲ್ಲ ದೇವತೆಗಳು ಕೂಡ
ಆಹುತಿಯನ್ನ ಏನು ಹಾಕ್ತಾರೆ ಯಜ್ಞದಲ್ಲಿ ದೇವತೆಗಳಿಗೆ ಅಂತ ಹಾಕುವ ಎಲ್ಲ ಆಹುತಿಗಳನ್ನು ಕೂಡ ಯಜ್ಞದಲ್ಲಿ ಸ್ವೀಕಾರ ಮಾಡುವಂತಹ ಅಗ್ನಿ ಅವನು ನಿನ್ನ ಮುಖ. ಆ ಅಗ್ನಿ ನಿನ್ನ ಮುಖದಲ್ಲಿ ಇದ್ದಾನೆ. ಅಗ್ನಿರ್ಮುಖಂ ಅಂತ. ಅಖಿಲ ದೇವತಾತ್ಮ, ಎಲ್ಲ ದೇವತೆಗಳ ಹವಿರ್ಭಾಗವನ್ನು ಸ್ವೀಕಾರ ಮಾಡ್ತಕ್ಕಂತಹ ಯಾವ ಅಗ್ನಿ ಇದ್ದಾನೆ ಆ ಅಗ್ನಿ ನಿನ್ನ ಮುಖ ಎಂಬುದಾಗಿ ಹೇಳ್ತಾರೆ. ಹೇ ಲೋಕಭಾವ, ಲೇ ಜಗತ್ಕರ್ತ, ಭೂಮಿ ನಿನ್ನ ಪಾದಕಮಲ ಅಂತ ಹೇಳ್ತಾರೆ. ಕಾಲ ನಿನ್ನ ಗಮನ ಅಂತ ಹೇಳ್ತಾರೆ. ಲೋಕಃ ಭವ ಅಂಘ್ರಿಪಂಕಜಂ ಕಾಲೋ ಗತಿ ತೇ ಗತಿ ಕಾಲಃ. ಕಾಲ ಅಂತನ್ನೋದು ನಿನ್ನ ಗತಿ. ಸರ್ವದೇವ ಅಧೀಶನಾಗಿರ್ತಕ್ಕಂಥವ್ರು ನೀನು. ಅಖಿಲ ದೇವತಾತ್ಮನೋ ಗತಿ, ಎಲ್ಲ ದೇವತೆಗಳಿಗೆ ಒಡೆಯನಾಗಿರ್ತಕ್ಕಂತಹ ನಿನ್ನ ಗತಿಯೇ ಗಮನವೇ ಕಾಲ. ದಿಶಶ್ಚ ಕರ್ಣೌ, ನಿನ್ನ ಕಿವಿಗಳು ಎಲ್ಲ ದಿಕ್ಕುಗಳು, ಎಲ್ಲ ದಿಕ್ಕುಗಳೇ ನಿನ್ನ ಕಿವಿಗಳು ಅಂತ ಹೇಳ್ತಾರೆ. ರಸನಂ ಜಲೇಶಃ, ವರುಣನೇ ನಿನ್ನ ನಾಲಿಗೆ. ಜಲೇಶ ಜಲಕ್ಕೆ ಒಡೆಯನಾಗಿರ್ತಕ್ಕಂಥವನು ವರುಣ, ಜಲಾಭಿಮಾನಿಯಾದ ವರುಣ ಏನಿದ್ದಾನೆ ಅವನು ನಿನ್ನ ನಾಲಿಗೆ ಅಂತ ಕೂಡ ಜ್ಞಾನಿಗಳು ಉಪಾಸನೆ ಮಾಡ್ತಾರೆ. ಹೀಗೆ ಭಗವಂತನ ಮುಖ ಅಗ್ನಿ, ಭೂಮಿ ಪಾದ, ಕಾಲ ಅವನ ಗಮನ, ದಿಕ್ಕುಗಳು ಅವನ ಕಿವಿ, ನಾಲಿಗೆ ಅವನ ವರುಣ ಅವನ ನಾಲಿಗೆ. ಹೀಗೆ ಜ್ಞಾನಿಗಳು ಉಪಾಸನೆ ಮಾಡತಕ್ಕಂತಹ ಅತ್ಯಂತ ಜಗನ್ಮಂಗಲಮಯವಾದ ಮೂರ್ತಿ ನೀನು ಅಂತ. ಇದೆಲ್ಲವೂ ಭಗವಂತನನ್ನ ಸ್ತೋತ್ರ ಮಾಡ್ತಾ ಇರ್ತಕ್ಕಂಥದ್ದು. ಅಗ್ನಿರ್ಮುಖಂ ತೇ ಖಿಲ ದೇವತಾತ್ಮ ಕ್ಷಿತಿಂ ವಿದುರ್ಲೋಕ ಭವಾಂಘ್ರಿ ಪಂಕಜಂ ಕಾಲೋ ಗತಿಸ್ತೆ ಖಿಲ ದೇವತಾತ್ಮನೋ ದಿಶಶ್ಚ ಕರ್ಣೌ ರಸನಂ ಜಲೇಶಃ ನಾಭಿರ್ನಭಸ್ತೆ ಶ್ವಸನಂ ನಭಸ್ವಾನ್ ಸೂರ್ಯಶ್ಚ ಚಕ್ಷುಂಷಿ ಜಲಂ ಸ್ಮರೇತಃ ಪರಾವರಾತ್ಮ ದ್ರುಹಿಣಸ್ತವಾತ್ಮ ಸೋಮೋ ಮನೋದ್ಯೌರ್ಭಗವನ್ ಶಿರಸ್ತೆ. ಅಲೇ ಭಗವಂತನೇ, ನಿನ್ನ ನಾಭಿ ಅದು ಅಂತರಿಕ್ಷ ಲೋಕ, ನಿನ್ನ ಶ್ವಾಸ ವಾಯು, ಸೂರ್ಯ ನಿನ್ನ ಕಣ್ಣುಗಳು, ನೀರು ಅದು ನಿನ್ನ ರೇತಸ್ಸು, ಬ್ರಹ್ಮದೇವರೇ ನಿನ್ನ ಶರೀರ, ಪರಾವರಾತ್ಮ ದ್ರುಹಿಣಃ ತವ ಆತ್ಮ ಅಂತ. ಪರಾವರಾತ್ಮ ಅಂತಂದ್ರೆ ಮುಕ್ತಾಮುಕ್ತ ಪ್ರಪಂಚಕ್ಕೆ ಆಶ್ರಯನಾಗಿರ್ತಕ್ಕಂತಹ ನಿನ್ನ ಶರೀರ ಅದು ಬ್ರಹ್ಮದೇವರು. ಚಂದ್ರ ನಿನ್ನ ಮನಸ್ಸು, ಸೋಮೋ ಮನೋ. ದ್ಯೌಹು ತೇ ಶಿರಃ, ದ್ಯುಲೋಕ ನಿನ್ನ ತಲೆ. ನಾಭಿರ್ನಭಸ್ತೆ ಶ್ವಸನಂ ನಭಸ್ವಾನ್ ಸೂರ್ಯಶ್ಚ ಚಕ್ಷುಂಷಿ ಜಲಂ ಸ್ಮರೇತಃ ಪರಾವರಾತ್ಮ ದ್ರುಹಿಣಸ್ತವಾತ್ಮ ಸೋಮೋ ಮನೋದ್ಯೌರ್ಭಗವಂ ಶಿರಸ್ತೆ. ಕುಕ್ಷಿಃ ಸಮುದ್ರಾ ಗಿರಯೋಸ್ಥಿ ಸಂಘಾಃ ರೋಮಾಣಿ ಸರ್ವೌಷಧಿವಿರುಧಸ್ತೆ ಛಂದಾಂಸಿ ಸಾಕ್ಷಾತ್ ತವ ಸಪ್ತಧಾತವಃ
ತ್ರಯೀಮಯಾತ್ಮನ್ ಹೃದಯಂ ಸಧರ್ಮಃ. ನೀನು ಎಲ್ಲ ವೇದಗಳ ವೇದ್ಯ ಸ್ವರೂಪನಾಗಿದ್ದಿ. ಸಮುದ್ರಗಳು ನಿನ್ನ ಉದರ. ಪರ್ವತಗಳು ನಿನ್ನ ಅಸ್ಥಿ ಸಮೂಹಗಳು. ಗಿರಯಃ ಅಸ್ಥಿ ಸಂಘಾಹ. ಇನ್ನು ರೋಮಾಣಿ ಸರ್ವೌಷಧಿ ವೀರುದಃ. ಎಲ್ಲ ಔಷಧಿಗಳು, ಲತೆಗಳು, ಬಳ್ಳಿಗಳು ಇವೆಲ್ಲ ನಿನ್ನ ರೋಮಗಳು. ಛಂದಾಂಸಿ 7 ಛಂದಸ್ಸುಗಳೇನಿದ್ದಾವೆ, ಸಪ್ತಧಾತವಃ ನಿನ್ನ ಸಪ್ತಧಾತುಗಳೇ ಸಪ್ತ ಛಂದಸ್ಸುಗಳು. ಹೃದಯಂ ಯಮಃ ನಿನ್ನ ಹೃದಯ ಯಮಧರ್ಮ. ತ್ರಯೀಮಯಾತ್ಮನ್ ನೀನು ಸಕಲ ವೇದ್ಯ, ವೇದಗಳ ಸ್ವರೂಪವೇ ನೀನಾಗಿದ್ದಿ ಅಂಥವನು ನೀನು. ಕುಕ್ಷಿಸ್ ಸಮುದ್ರಾ ಗಿರಯೋಸ್ತಿ ಸಂಘಾಃ ರೋಮಾಣಿ ಸರ್ವೌಷಧಿ ವಿರುಧಸ್ತೆ. ಛಂದಾಂಸಿ ಸಾಕ್ಷಾತ್ ತವ ಸಪ್ತಧಾತವಃ ತ್ರಯೀಮಯಾತ್ಮನ್ ಹೃದಯಂ ಸಧರ್ಮಃ. ಮುಖಾನಿ ಪಂಚೋಪನಿಷತ್ತವೇಷಯೈಸ್ತ್ರಿದಂಶದಷ್ಟೋತ್ತರಮಂತ್ರವರ್ಗಃ. ಯತ್ತಚ್ಛಿವಾಖ್ಯಂ ಪರಮಾತ್ಮತತ್ವಂ ದೇವಸ್ವಯಂ ಜ್ಯೋತಿರವಸ್ಥಿತಿಸ್ತೆ. ಎಲೆ ಶಿವನೇ, ನಿನಗೆ 5 ಮುಖಗಳು. ಮುಖಾನಿ ಪಂಚ. ಯಾವ್ದ್ಯಾವ್ದು 5 ಮುಖಗಳು? ಸದ್ಯೋಜಾತ, ವಾಮದೇವ, ಅಘೋರ, ತತ್ಪುರುಷ, ಈಶಾನ ಅಂತ ಇದು 5 ಮುಖಗಳು. ಈ 5 ಮುಖಗಳಿಂದ 5 ನರಸಿಂಹನ ಸ್ತೋತ್ರ ರೂಪವಾದಂತಹ ಮಹಾನಾರಾಯಣ ಉಪನಿಷತ್ ಮಂತ್ರಗಳು ಅಭಿವ್ಯಕ್ತವಾದವು. ಮುಖಾನಿ ಪಂಚ ಉಪನಿಷತ್ ತವ ಈಶಾ ಯೈಹಿ ತ್ರಿಂಶದಷ್ಟೋತ್ತರ ಮಂತ್ರವರ್ಗಃ ಅಂತ. 30 ಅಷ್ಟೋತ್ತರ ಮಂತ್ರವರ್ಗ, 38 ಕಲಾತ್ಮಕವಾದ ಮಂತ್ರಗಳ ವರ್ಗ. 30 ಅಂದ್ರೆ 30, ಅಷ್ಟೋತ್ತರ 8 ಜಾಸ್ತಿ 38. ಆ 38 ಕಲಾತ್ಮಕವಾದ ಮಂತ್ರ, ಅವುಗಳ ವರ್ಗ, ಅವುಗಳ ಸಮೂಹ ಏನಿದೆ ಅದು 38 ಕಲಾತ್ಮಕವಾದ ಮಂತ್ರ ಸಮೂಹ. ಅದು ನಿನ್ನ ಈ 5 ಮುಖಗಳಿಂದ ಹೊರಗೆ ಬಂತು, ವ್ಯಕ್ತ ಆಯಿತು. ಅದು ನರಸಿಂಹನ ಸ್ತೋತ್ರ 5 ಮಂತ್ರಗಳು. ಸದ್ಯೋ ಜಾತಂ ಪ್ರಪದ್ಯಾಮಿ ಸದ್ಯೋ ಜಾತಾಯ ವೈ ನಮೋ ನಮಃ. ಭವೇ ಭವೇನಾತಿ ಭವೇ ಭವಸ್ವ ಮಾಂ ಭವೋದ್ಭವಾಯ ನಮಃ ಅಂತ ಇದು ಸದ್ಯೋಜಾತ ಎಂಬಂತಹ ಮುಖದಿಂದ ಬಂದಂಥದ್ದು. ಎರಡನೇದ್ದು ವಾಮದೇವ. ವಾಮದೇವಾಯ ನಮೋ ಜ್ಯೇಷ್ಠಾಯ ನಮಃ ಶ್ರೇಷ್ಠಾಯ ನಮೋ ರುದ್ರಾಯ ನಮಃ ಕಾಲಾಯ ನಮಃ ಕಲವಿಕರ್ಣಾಯ ನಮೋ ಬಲವಿಕರ್ಣಾಯ ನಮೋ ಬಲಾಯ ನಮೋ ಬಲಪ್ರಮಥನಾಯ ನಮಃ ಸರ್ವಭೂತದಮನಾಯ ನಮೋ ಮನೋನ್ಮನಾಯ ನಮಃ. ಇದು ಎರಡನೇ ಮುಖ, ವಾಮದೇವ ಎಂಬಂತಹ ಮುಖದಿಂದ ಹೊರಗೆ ಬಂದಂತಹ ನರಸಿಂಹನ ಸ್ತೋತ್ರ. ಮೂರನೇದ್ದು ಅಘೋರ ಎಂಬಂತಹ ನಿನ್ನ ಮುಖ.
ಆ ಅಘೋರ ಅನ್ನೋ ಮುಖದಿಂದ ಹೊರಗೆ ಬಂದಂತಹ ನರಸಿಂಹನ ಅಘೋರ ರೂಪದ ಸ್ತೋತ್ರ. ಅಘೋರೇ ಏಭ್ಯೋತಘೋರೇ ಏಭ್ಯೋ ಘೋರ ಘೋರತರೇಭ್ಯಃ ಸರ್ವೇ ಏಭ್ಯಃ ಸರ್ವಶರ್ವೇ ಏಭ್ಯೋ ನಮಸ್ತೆ ಅಸ್ತು ರುದ್ರರೂಪೇಭ್ಯಃ. ಇದು ಅಘೋರ ನಾಮಕನಾದ ನರಸಿಂಹನ ಸ್ತೋತ್ರ. ನಿನ್ನ ಅಘೋರ ಎಂಬಂತಹ ಮುಖದಿಂದ ವ್ಯಕ್ತವಾಗಿರ್ತಕ್ಕಂತಹ ಮಂತ್ರ. ಇನ್ನು 4ನೇದ್ದು ತತ್ಪುರುಷ ಎಂಬಂತಹ ನಿನ್ನ ಮುಖ. ಆ ತತ್ಪುರುಷ ಎಂಬ ನಿನ್ನ ಮುಖದಿಂದ ಹೊರಗೆ ಬಂದಂತಹ ನರಸಿಂಹನ ಸ್ತೋತ್ರ. ತತ್ಪುರುಷಾಯ ವಿದ್ಮಹೇ ಮಹಾದೇವಾಯ ಧೀಮಹಿ ತನ್ನೋ ರುದ್ರ ಪ್ರಚೋದಯಾತ್ ಎಂಬಂತಹ ಮಂತ್ರ. ಕೊನೆಯದು 5ನೇ ಮುಖ ಈಶಾನ ಎಂಬಂತಹ ಒಂದು ಮುಖ. ಅದರಿಂದ ಹೊರಗೆ ಬಂದಂತಹ ನರಸಿಂಹನ ಸ್ತೋತ್ರ. ಈಶಾನ ಸರ್ವವಿದ್ಯಾನಾಂ ಈಶ್ವರ ಸರ್ವಭೂತಾನಾಂ ಬ್ರಹ್ಮಾಧಿಪತಿರ್ಬ್ರಹ್ಮಣೋಧಿಪತಿರ್ಬ್ರಹ್ಮ ಶಿವೋ ಮೇ ಅಸ್ತು ಸದಾ ಶಿವಃ. ಓಂ ಅಂತ ಇದು ಮಹಾನಾರಾಯಣೋಪನಿಷತ್ತಿನಲ್ಲಿ ಬರ್ತಕ್ಕಂತಹ ನರಸಿಂಹದೇವರ ಸ್ತೋತ್ರ. 5 ಮುಖಗಳಿಂದ ವ್ಯಕ್ತವಾಗಿರ್ತಕ್ಕಂತಹ 38 ಕಲಾತ್ಮಕವಾದ ಮಂತ್ರಗಳ ವರ್ಗ. ಅಂದರೆ ಈ 5 ಮಂತ್ರಗಳೇನಿದ್ದಾವೆ, ಈ 5 ಮಂತ್ರಗಳನ್ನು 38 ಕಲಾ ಎಂಬುದಾಗಿ ವಿಭಾಗ ಮಾಡ್ತಾರೆ. ಅಂದರೆ ಇವುಗಳನ್ನ ಚತುರ್ಥಿ ವಿಭಕ್ತ್ಯಂತವಾಗಿ ಇಟ್ಟುಕೊಂಡು ಇಲ್ಲಿ ಬರ್ತಕ್ಕಂತಹ ಒಂದೊಂದು ರೂಪಗಳನ್ನು ಒಟ್ಟು 38 ವಿಭಾಗ ಮಾಡ್ತಾರೆ. ಈಗ ತತ್ಪುರುಷಾಯ ವಿದ್ಮಹೇ ಮಹಾದೇವಾಯ ಧೀಮಹಿ ತನ್ನೋ ರುದ್ರ ಪ್ರಚೋದಯಾತ್ ಅಂತ ಇದು ಒಂದು ಮಂತ್ರ. ಇದರಲ್ಲಿ ತತ್ಪುರುಷಾಯ ವಿದ್ಮಹೇ ಇದು 1, ಮಹಾದೇವಾಯ ಧೀಮಹಿ 2, ತನ್ನೋ ರುದ್ರ 3, ಪ್ರಚೋದಯಾತ್ 4 ಆಯ್ತು. ಇದರಲ್ಲಿ 4 ಕಲೆಗಳು. ಹಾಗೆ ಮುಂದೆ ಅಘೋರೇ ಏಭ್ಯೋ ತಘೋರೇ ಏಭ್ಯೋ ಘೋರ ಘೋರತರೇಭ್ಯಃ ಸರ್ವೇ ಏಭ್ಯಃ ಸರ್ವಶರ್ವೇ ಏಭ್ಯೋ ನಮಸ್ತೆ ಅಸ್ತು ರುದ್ರರೂಪೇಭ್ಯಃ ಅಂತ ಇದು ಒಂದು ಮಂತ್ರ. ಇದರಲ್ಲಿ ಅಘೋರೇಭ್ಯಃ 1, ಅಥ ಘೋರೇಭ್ಯಃ 2, ಘೋರ 3, ಘೋರತರೇಭ್ಯಃ 4, ಸರ್ವೇಭ್ಯಃ 5, ಸರ್ವಶರ್ವೇಭ್ಯಃ 6, ನಮಸ್ತೆ ಅಸ್ತು ಅಂತ 7, ರುದ್ರರೂಪೇಭ್ಯಃ ಅಂತ 8. ಇದರಲ್ಲಿ 8 ಇದೆ. ಹಿಂದೆ 4, ಇದರಲ್ಲಿ 8, ಒಟ್ಟು 12 ಆಯ್ತು. ಹಾಗೆ ವಾಮದೇವಾಯ ನಮೋ ಜ್ಯೇಷ್ಠಾಯ ನಮಃ ಶ್ರೇಷ್ಠಾಯ ನಮೋ ವಾಮದೇವಾಯ ನಮೋ ಅಂತ 1, ಜ್ಯೇಷ್ಠಾಯ ನಮಃ ಶ್ರೇಷ್ಠಾಯ ನಮಃ ರುದ್ರಾಯ ನಮಃ ಕಾಲಾಯ ನಮಃ ಕಲವಿಕರ್ಣಾಯ ನಮಃ ಬಲವಿಕರ್ಣಾಯ ನಮಃ ಬಲಾಯ ನಮಃ ಬಲ ಪ್ರಮಥನಾಯ ನಮಃ ಸರ್ವಭೂತದಮನಾಯ ನಮಃ ಮನಃ ಉನ್ಮನಾಯ ನಮಃ 13 ಇದೆ ಇದರಲ್ಲಿ. ಆಮೇಲೆ ಸದ್ಯೋ ಜಾತಂ ಪ್ರಪದ್ಯಾಮಿ ಸದ್ಯೋ ಜಾತಾಯ ವೈ ನಮೋ ನಮಃ ಭವೇ ಅಭವೇ ನಾತಿ ಭವೇ ಭವಸ್ವಮಾಂ ಭವ ಉದ್ಭವಾಯ ನಮಃ 8 ಇದೆ ಇದರಲ್ಲಿ. ಈಶಾನಃ ಸರ್ವವಿದ್ಯಾನಾಂ ಈಶ್ವರ ಸರ್ವಭೂತಾನಾಂ ಬ್ರಹ್ಮಾಧಿಪತಿರ್ಬ್ರಹ್ಮಣೋಧಿಪತಿರ್ಬ್ರಹ್ಮ ಶಿವೋ ಮೇ ಅಸ್ತು ಸದಾಶಿವಃ ಅಂತ 5 ಇದೆ ಇದರಲ್ಲಿ. ಹೀಗೆ ಒಟ್ಟು 38 ಭಾಗ ಆಗತ್ತೆ. ರೂಪ ಅಂದ್ರೆ 38 ಕಲೆ 38 ರೂಪ ಇದೆ. 38 ಕಲೆಗಳು. ಹೌದು, 38 ರೂಪಗಳನ್ನು ಅಧ್ಯಯನ ಮಾಡ್ತಕ್ಕಂಥದ್ದು. ಪೆನ್ಸಿಲ್ ಎಲ್ಲ ಇಲ್ಲಿ 2 ಇರ್ತಲ್ಲ. 37 ತಾನೇ ಬರುತ್ತೆ ಆಚಾರ್ಯ ಇದರಲ್ಲಿ. 37 ಬರುತ್ತಾ? ತತ್ಪುರುಷಾಯ ವಿದ್ಮಹೇ ಮಹಾದೇವಾಯ ಧೀಮಹಿ 2, ತನ್ನೋ ರುದ್ರಃ 3,
ಪ್ರಚೋದಯಾತ್ ಅಂತ 4. ಇಲ್ಲಿ 4. ಅಘೋರೇಭ್ಯ 1, ಅಥ ಘೋರೇಭ್ಯ 2, ಘೋರ ಅಂತ ಅದೊಂದು 3, ಘೋರತರೇಭ್ಯ 4, ಸರ್ವೇಭ್ಯ 5, ಸರ್ವಶರ್ವೇಭ್ಯ 6, ನಮಸ್ತೆ ಅಸ್ತು 7, ರುದ್ರರೂಪೇಭ್ಯ ಅನ್ನಲ್ಲಿಗೆ 8. ವಾಮದೇವಾಯ ನಮೋ ಅಲ್ಲಿಗೊಂದು, ಜ್ಯೇಷ್ಠಾಯ ನಮಃ 2, ಶ್ರೇಷ್ಠಾಯ ನಮಃ, ರುದ್ರಾಯ ನಮಃ, ಕಾಲಾಯ ನಮಃ, ಕಲವಿಕರ್ಣಾಯ ನಮಃ, ಬಲವಿಕರ್ಣಾಯ ನಮೋ, ಬಲಾಯ ನಮೋ ಮತ್ತೊಂದು ಬಲ, ಪ್ರಮಥನಾಯ ನಮಃ 10, ಸರ್ವಭೂತದಮನಾಯ ನಮಃ, ಮನಃ ಅಂತ ಇನ್ನೊಂದು 12, ಉನ್ಮನಾಯ ನಮಃ ಅಂತ ಒಟ್ಟು 13 ಇದೆ. ಅದರಲ್ಲಿ ವಾಮದೇವ ಮಂತ್ರದಲ್ಲಿ 13. ಆಮೇಲೆ ಸದ್ಯೋ ಜಾತಂ ಪ್ರಪದ್ಯಾಮಿ 1, ಸದ್ಯೋ ಜಾತಾಯ ವೈ ನಮಃ ನಮಃ 2, ಭವೆ 3, ಅಭವೆ 4, ನಾತಿ ಭವೆ 5, ಭವಸ್ವಮಾಂ 6, ಭವ 7, ಉದ್ಭವಾಯ ನಮಃ 8. ಸದ್ಯೋಜಾತಂ ಅನ್ನೋ ಮಂತ್ರದಲ್ಲಿ 8 ಫಲ. ಇದರಲ್ಲಿ 8. ಓಕೆ. ಈಶಾನ ಸರ್ವವಿದ್ಯಾನಾಂ 1, ಈಶ್ವರ ಸರ್ವಭೂತಾನಾಂ 2, ಬ್ರಹ್ಮಾಧಿಪತಿರ್ಬ್ರಹ್ಮಣೋಧಿಪತಿರ್ಬ್ರಹ್ಮ ಅಂತ ಅದು 3, ಶಿವೋ ಮೇ ಅಸ್ತು 4, ಸದಾಶಿವ ಅಂತ 5. ಎಷ್ಟಾಯ್ತು? 5, 8, 13, 13, 13, 26, 26, 4, 30, 38. ಸರಿ ಆಯ್ತಲ್ಲ? ಹೀಗೆ 38 ಭಾಗಗಳು. ಜಾತ 7 ಬಂದಿತ್ತು ಅದಕ್ಕೆ. 38 ಭಾಗಗಳು. ಸದಾಶಿವ ಎಂಬ ಶಬ್ದಕ್ಕೆ ಏನರ್ಥ? ಸದಾಶಿವ ಯಾವಾಗಲೂ ಮಂಗಲಕರನಾಗಿರ್ತಕ್ಕಂಥವನು. ಇಲ್ಲಿ ಭಾಗವತಕ್ಕೆ ವಂಶೀಧರ ವ್ಯಾಖ್ಯಾನದಲ್ಲಿ ಇದರ ವಿವರಣೆ ಎಲ್ಲ ಇದೆ. ಪೂರ್ತ ಕಮಲಾಕರ ಅಂತ ಒಂದು ಗ್ರಂಥ ಇದೆ. ಆ ಗ್ರಂಥದಲ್ಲಿ ಇದರಿಂದ ಪ್ರತಿಪಾದ್ಯವಾದ ರೂಪಗಳು, ಇದರ ವಿವರಣೆ ಇದನ್ನೆಲ್ಲ ಬಹಳ ವಿಸ್ತಾರವಾಗಿ ಕೊಟ್ಟಿದ್ದಾರೆ. ಇದರಲ್ಲಿ ಶಾಂತಿ, ವಿದ್ಯಾ, ಪ್ರತಿಷ್ಠಾ, ಧೃತಿ, ತಮ, ಮೋಹ, ರಕ್ಷಾ, ನಿದ್ರಾ, ಸರ್ವವ್ಯಾಧಿ, ಮೃತ್ಯು, ಆಮೇಲೆ ಇಲ್ಲಿಗೆ 10 ಆಯ್ತು, ಕ್ಷುಧಾ, ತೃಷ್ಣ, ರಜಾ, ಸ್ವಾಹ, ರತಿ, ಕಲ್ಯಾಣಿ, ಕಾಮ, ಸಂಧಿನಿ, ಕ್ರಿಯಾ, ವೃದ್ಧಿ, ಅಲ್ಲಿಗೆ 20. ಆಮೇಲೆ ಛಾಯಾ, ಧಾತ್ರಿ, ಬ್ರಾಹ್ಮಣಿ, ಶೋಷಿಣಿ, ಜ್ವರ, ಸಿದ್ಧಿ, ವೃದ್ಧಿ, ದಿತಿ, ಲಕ್ಷ್ಮಿ, ಮೇಧಾ, ಅಲ್ಲಿಗೆ 30 ಆಯ್ತು. ಕಾಂತಿ, ಸ್ವಧಾ, ಪ್ರಭಾ, ಶಶಿನಿ, ಅಭಯದ, ಬ್ರಹ್ಮೇಷ್ಟದ, ಮರೀಚಿ, ಜ್ವಾಲಿನಿ ಅಂತ 8. ಇಲ್ಲಿಗೆ 38. ಇದು 38 ರೂಪಗಳು. ಈ 38 ಶಕ್ತಿಗಳು ಅಂತ ಕರೀತಾರೆ ಇವನ್ನ. ಶಕ್ತಿ ಕಲಾ ಇವುಗಳನ್ನ ಪ್ರತಿಪಾದನೆ ಮಾಡ್ತದೆ ಇದು ಒಂದೊಂದು ಮಂತ್ರಗಳು ಕೂಡ. ಅದರ ವಿವರಣೆಯನ್ನ ಅದನ್ನ ಲೈನಿಗಿಟ್ಟುಕೊಳ್ಬೇಕು. ತತ್ಪುರುಷಾಯ ವಿದ್ಮಹೇ ಶಾಂತ್ಯೈ ನಮಃ, ಮಹಾದೇವಾಯ ಧೀಮಹಿ ವಿದ್ಯಾಯೈ ನಮಃ, ತನ್ನೋ ರುದ್ರಃ ಪ್ರತಿಷ್ಠಾಯೈ ನಮಃ, ಪ್ರಚೋದಯಾತ್ ಧೃತ್ಯೈ ನಮಃ 4. ಅಘೋರೇಭ್ಯಸ್ತಮಾಯೈ ಅಥ ಘೋರೇಭ್ಯೋ ಮೋಹಾಯೈ, ಘೋರ ರಕ್ಷಾಯೈ, ಘೋರತರೇಭ್ಯೋ ನಿದ್ರಾಯೈ, ಸರ್ವೇಭ್ಯಃ ಸರ್ವವ್ಯಾಧ್ಯೈ, ಸರ್ವಶರ್ವೇಭ್ಯೋ ಮೃತ್ಯವೆ, ನಮಸ್ತೆ ಅಸ್ತು ಕ್ಷುಧಾಯೈ, ರುದ್ರರೂಪೇಭ್ಯಃ ತೃಷ್ಣಾಯೈ ನಮಃ ಅಂತ ಅಲ್ಲಿಗೆ 8. ಅಘೋರದಲ್ಲಿ ಇರ್ತಕ್ಕಂತಹ 8 ರೂಪಗಳಿವೆಲ್ಲ. ಇನ್ನು ವಾಮದೇವದಿಂದ ಅವುಗಳನ್ನ ಓಂ ವಾಮದೇವಾಯ ರಜಾಯೈ ನಮಃ, ಜ್ಯೇಷ್ಠಾಯ ಸ್ವಾಹಾಯೈ ನಮಃ, ಶ್ರೇಷ್ಠಾಯ ರತ್ಯೈ ನಮಃ, ರುದ್ರಾಯ ಕಲ್ಯಾಣ್ಯೈ ನಮಃ, ಕಾಲಾಯ ಕಾಮಾಯೈ ನಮಃ, ಕಲವಿಕರ್ಣಾಯ ಸಂಧಿನ್ಯೈ ನಮಃ, ಬಲವಿಕರ್ಣಾಯ ಕ್ರಿಯಾಯೈ ನಮಃ, ಬಲಾಯ ವೃದ್ಧೈ ನಮಃ, ಬಲಚ್ಛಾಯಾಯೈ ನಮಃ, ಪ್ರಮಥನಾಯ ಧಾತ್ರ್ಯೈ ನಮಃ, ಸರ್ವಭೂತದಮನಾಯ ಬ್ರಾಹ್ಮಣ್ಯೈ ನಮಃ, ಮನಃ ಶೋಷಿಣ್ಯೈ ನಮಃ,
ಉನ್ಮನಾಯ ಜ್ವರಾಯೈ ನಮಃ. ಒಟ್ಟು 13 ಮಂತ್ರಗಳಿಲ್ಲಿ. ಸದ್ಯೋ ಜಾತಂ ಪ್ರಪದ್ಯಾಮಿ ಸಿದ್ಧ್ಯೈ ನಮಃ. ಸದ್ಯೋ ಜಾತಾಯ ವೈ ನಮಃ ಋದ್ಧ್ಯೈ ನಮಃ. ಭವೆ ದಿತ್ಯೈ ನಮಃ. ಅಭವೆ ಲಕ್ಷ್ಮೈ ನಮಃ. ನಾತಿ ಭವೆ ಮೇಧಾಯೈ ನಮಃ. ಭಜಸ್ವ ಮಾಂ ಕಾಂತ್ಯೈ ನಮಃ. ಭವ ಸ್ವಧಾಯೈ ನಮಃ. ಉದ್ಭವಾಯ ಪ್ರಭಾಯೈ ನಮಃ. 8. ಈಶಾನ ಸರ್ವವಿದ್ಯಾನಾಂ ಶಶಿನ್ಯೈ ನಮಃ. ಈಶ್ವರ ಸರ್ವಭೂತಾನಾಂ ಅಭಯದಾಯೈ ನಮಃ. ಬ್ರಹ್ಮಾಧಿಪತಿರ್ಬ್ರಹ್ಮಣೋಧಿಪತಿರ್ಬ್ರಹ್ಮನ್ ಬ್ರಹ್ಮೇಷ್ಟದಾಯೈ ನಮಃ. ಶಿವೋ ಮೇ ಅಸ್ತು ಮರೀಚ್ಯೈ ನಮಃ. ಸದಾಶಿವಃ ಜ್ವಾಲಿನ್ಯೈ ನಮಃ. ಇದು 5. ಒಟ್ಟು 38 ಮಂತ್ರಗಳಾಯಿತು. ಈಶಾನಸ್ಯ ಕಲಾ ಪಂಚಚತಸ್ರ ಪುರುಷಸ್ಯ ಹಿ ಅಷ್ಟೌ ಪ್ರೋಕ್ತ ಅಘೋರಸ್ಯ ವಾಮಸ್ಯಾಥ ತ್ರಯೋದಶ. ಸದ್ಯೋ ಜಾತ ಕಲಾ ಅಷ್ಟಾವಷ್ಟತ್ರಿಂಶತ್ ಕಲಾ ಇಮಾಹ ಅಂತ ಪೂರ್ತ ಕಮಲಾಕರ ಗ್ರಂಥದಲ್ಲಿ ಇದರ ವಿವರಣೆ ಹೇಳಿದ್ದಾರೆ. ಈ ಮಂತ್ರಕ್ಕೂ ಅದಕ್ಕೂ ಏನು ಹೇಳಿ ಸರ್? ಏನೋ ಮಂತ್ರ ಹೇಳಿ ಇದು ಹೇಳ್ತಾ ಇಲ್ಲ ನಾವು, ಅದು ಏನ್ ತಾತ್ಪರ್ಯ ಅದು? ಮಂತ್ರಕ್ಕೂ ಅದೇನು ಮಂತ್ರಕ್ಕೂ ನೀವೇನು ಹೇಳಿದ್ರಿ? ಸದಾಶಿವಾಯ ಭವಾಯ ನಮಃ ಏನ ಹೇಳಿಲ್ಲ ನೀವು? ಸದಾಶಿವಾಯ ಏನ, ಸೊ ಸದಾಶಿವಕ್ಕೂ ಅದಕ್ಕೂ ಅದಕ್ಕೆ ಅದು ಏನ್ ಲಿಂಕ್? ಅದು ಏನ್ ಹೇಳುತ್ತೆ? ಅದೆಲ್ಲ ಇರುತ್ತೆ. ಅದಕ್ಕೆ ತುಂಬಾ ಕಷ್ಟ ಇದೆ ಅದೆಲ್ಲ ತಿಳ್ಕೊಳ್ಳಿಕ್ಕೆ. ಒಂದೊಂದಕ್ಕೂ ಒಂದೊಂದು ರೂಪಗಳನ್ನ ಚಿಂತನೆ ಮಾಡಬೇಕು ಅಂತ ಹೇಳಿದ್ದಾರೆ. ತತ್ಪುರುಷಾಯ ವಿದ್ಮಹೆ ಅನ್ನೋದ್ರಿಂದ ಶಾಂತಿಯನ್ನೇ ಯಾಕೆ ಚಿಂತನೆ ಮಾಡಬೇಕು? ವಾಮದೇವಾಯ ರಜಾಯೇ ನಮಃ ಅಂತ, ವಾಮದೇವಕ್ಕೂ ರಜಾಕ್ಕೂ ಏನ್ ಸಂಬಂಧ ಅಂತ ನೀವು ಕೇಳ್ತಾ ಇದ್ದೀರಿ. ಅದೆಲ್ಲ ತಿಳ್ಕೊಳ್ಳೋದು ತುಂಬಾ ಕಷ್ಟ ಇದೆ. ತತ್ಪುರುಷ ಶಾಂತಿ ಎಂಬುದು ಎರಡುವೇ ರೂಪವಾ? ತತ್ಪುರುಷ ಎಂಬ ಶಬ್ದ ಬಂದು ಶಾಂತಿ ಎಂಬ ರೂಪಣ ಬಂದು ತತ್ಪುರುಷಾಯ ವಿದ್ಮಹೆ ಅನ್ನೋದು ಮಂತ್ರ. ಆ ಮಂತ್ರದಿಂದ ಶಾಂತಿ ಎಂಬಂತಹ ದೇವತೆಯನ್ನ ಚಿಂತನೆ ಮಾಡಿ ತದಂತರ್ಯಾಮಿಯಾದ ನರಸಿಂಹದೇವರನ್ನ ಸ್ತೋತ್ರ ಮಾಡ್ತಕ್ಕಂತಹ ಮಂತ್ರ. ತತ್ಪುರುಷಾಯ ವಿದ್ಮಹೆ ಶಾಂತಿ ನಮಃ ಅಂತ. ಎಲ್ಲವೂ ನರಸಿಂಹದೇವರಲ್ಲಿ. ಹೌದು, ಇವೆಲ್ಲವೂ ನರಸಿಂಹದೇವರ 38 ಕಲಾತ್ಮಕವಾಗಿರ್ತಕ್ಕಂತಹ ರೂಪಗಳನ್ನು ಚಿಂತನೆ ಮಾಡುವ ಒಂದು ಮಂತ್ರಗಳು. ಹೀಗೆ ಕೈಲಾಸಾಧಿಪತಿಯಾಗಿರ್ತಕ್ಕಂತಹ ನೀನು 5 ಮುಖಗಳಿಂದ 5 ಮಂತ್ರಗಳನ್ನ, ನಾರಾಯಣ ಉಪನಿಷತ್ತಿನಲ್ಲಿ ಬರ್ತಕ್ಕಂತಹ 5 ನರಸಿಂಹದೇವರ ಸ್ತುತಿ ರೂಪವಾದ 5 ಮಂತ್ರಗಳಿಂದ 38 ಕಲಾತ್ಮಕವಾದ ಆ ಮಂತ್ರವರ್ಗಗಳ ಆ ಭಗವಂತನ ರೂಪಗಳನ್ನ ಚಿಂತನೆ ಮಾಡಿ ಕೈಲಾಸದ ಆಧಿಪತ್ಯವನ್ನ ಪಡೆದುಕೊಂಡಿದ್ದಿ. ಅಂತಹ ಶಿವನಾಮಕನಾದ ಪರಂಜ್ಯೋತಿ ಸ್ವರೂಪನಾದ ಯಾವ ಪರಮಾತ್ಮ ಇದ್ದಾನೆ ಆ ವಿಷ್ಣು ನೀನೇ ಆಗಿದ್ದಿ ಅಂತ ವಿಷ್ಣುವನ್ನ ಸ್ತೋತ್ರ ಮಾಡೋದು. ಕೊನೆಗೆ ಯಾವ ರುದ್ರದೇವರು ಇಂತಹ ನಿನ್ನ ಸ್ತೋತ್ರವನ್ನ ಮಾಡಿ ರುದ್ರ ಪದವಿಯನ್ನು ಪಡ್ಕೊಂಡಿದ್ದಾರೋ ಅಂತಹ ವಿಷ್ಣು ನೀನು ಅಂತ ಇದುವರೆಗೂ ಹೇಳಿದ್ದೆಲ್ಲ ವಿಷ್ಣುವಿನ ಲಕ್ಷಣಗಳಾದ್ರಿಂದ ಕೊನೆಗೆ ಆ ವಿಷ್ಣುವಿನಲ್ಲೇ ಅದನ್ನ ಸಮನ್ವಯ ಮಾಡಬೇಕು. ಮುಖಾನಿ ಪಂಚೋಪನಿಷತ್ತವೇಶ ಯೈಸ್ತ್ರಿಂಶದಷ್ಟೋತ್ತರ ಮಂತ್ರವರ್ಗಃ ಯತ್ತಚ್ಚಿವಾಖ್ಯಂ ಪರಮಾತ್ಮತತ್ವಂ ದೇವಸ್ವಯಂ ಜ್ಯೋತಿರವಸ್ಥಿತಿಸ್ತೇ. ತುಂಬಾ ತುಂಬಾ ಧನ್ಯವಾದಗಳು. 29 ಶ್ಲೋಕ ಆಯ್ತು. ಶ್ರೀಕೃಷ್ಣ ಅರ್ಪಣಮಸ್ತು. ತುಂಬಾ ಧನ್ಯವಾದಗಳು. ತುಂಬಾ ಚೆನ್ನಾಗಿತ್ತು. ಇದೆಲ್ಲ ಕೇಳಲಿಕ್ಕೆ ಸಿಗಲ್ಲ ನಮ್ಗೆ. ನಮಸ್ಕಾರ ಗುರುಗಳೇ. ಇನ್ನೊಂದು ಪ್ರಶ್ನೆ ಆಯ್ತು. ಇಲ್ಲಿ ನಾವು ಈ ನಾರಾಯಣ ಶಿವಸ್ತುತಿಯಲ್ಲಿ ಮಗೇಶ ಮಗಿತೋಸಿ ಅಲ್ಲಿ ಬಂದು ತತ್ಪುರುಷ ಎಲ್ಲ ಬರುತ್ತೆ. ಅಲ್ಲಿ ಮಗೇಶ ಮತ್ತು ಈಶಾನ ಎರಡು